ಇನ್ನು ಸಾರಿಗೆ ನೌಕರರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಈ ನಡುವೆ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಅವರು ಕೂಡ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ. ನೌಕರರ ಸಮಸ್ಯೆಯನ್ನ ಎಂಡಿ ಅಕ್ರಮ್ ಪಾಷಾ ಅವರು ಆಲಿಸಲಿದ್ದಾರೆ. ಪ್ರತಿಭಟನಾಕಾರರ ಮನವೊಲಿಕೆಗೆ ಸರ್ಕಾರ ಮುಂದಾಗಿದೆ. ಅದರ ಭಾಗವಾಗಿ ಕೆಎಸ್ಆರ್ಟಿಸಿ ಎಂಡಿ ಆಗಿರುವಂತಹ ಅಕ್ರಮ್ ಪಾಷಾ ಅವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ಸಾರಿಗೆ ಮುಖಂಡರು ಮತ್ತು ನೌಕರರನ್ನ ಭೇಟಿಯಾಗಿದ್ದಾರೆ. ಅವರ ಮನವಿ ಏನಿದೆ ಅದನ್ನು ಸ್ವೀಕರಿಸಲಿದ್ದಾರೆ. ಅವರ ಸಮಸ್ಯೆಗಳನ್ನು ಆಲಿಸಲಿದ್ದಾರೆ. ಸರ್ಕಾರ ಯಾವ ರೀತಿಯಾಗಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಲಿದೆ ಅನ್ನೋ ಭರವಸೆಯನ್ನ ಸಹ ನೀಡಲಿದ್ದಾರೆ. ಈ ಭರವಸೆಯ ಮಾತುಗಳು ಎಷ್ಟರ ಮಟ್ಟಿಗೆ ಸಾರಿಗೆ ನೌಕರರ ಮೇಲೆ ಪರಿಣಾಮವನ್ನ ಬೀರುತ್ತೆ ಮತ್ತು ಸಾರಿಗೆ ಮುಷ್ಕರದಿಂದ ಹಿಂದೆ ಸರಿಯುವಂತೆ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇವತ್ತು ಸರ್ಕಾರ ನಿನ್ನೆ ಹೊರಡಿಸಿದ ಆದೇಶ ಏನಿದೆ ಅದು ನಮ್ಮ 32 ತಿಂಗಳ ವೇತನದ ಬಾಕಿಯ ಪ್ರಮುಖವಾಗಿ ಸಾರಿಗೆ ನೌಕರರು 2 ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ. 38 ತಿಂಗಳ ಹಿಂಬಾಕಿಯನ್ನ ಕೊಡಬೇಕು ಅನ್ನೋದು, ಹಾಗೆಯೇ ವೇತನ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ಹೇಳಿದಂತೆ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅನ್ನೋದು. ಈ 2 ಪ್ರಮುಖ ಬೇಡಿಕೆಗಳ ಈಡೇರಿಕೆಯ ನಿಟ್ಟಿನಲ್ಲಿ ಈ ಸಾರಿಗೆ ಮುಷ್ಕರ ನಡೀತಾ ಇದೆ. ಸದ್ಯಕ್ಕೆ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಯಾವ ಭರವಸೆ ನೀಡ್ತಾರೆ ಅಂತ ಹೇಳಿ ಸಾರಿಗೆ ನೌಕರರು ಕಾಯ್ತಾ ಇದ್ದಾರೆ. ಎಂಡಿ ಭರವಸೆ ಕೇಳಿದ ಬಳಿಕ ಮುಷ್ಕರದ ಬಗ್ಗೆ ಮುಂದೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ. ಪ್ರತಿಭಟನೆ ವಾಪಸ್ ಭವಿಷ್ಯವೂ ಕೂಡ ಎಂಡಿ ಮಾತುಕತೆಯ ಮೇಲೆ ನಿಂತಿದೆ. ಮಾತುಕತೆಗೆ ಸಜ್ಜಾದ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರು 26 ತಿಂಗಳ ಹಿಂಬಾಕಿಯನ್ನ ಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ. ಆದರೆ ಅದಕ್ಕೆ ಸುತಾರಾಮ ಸಾರಿಗೆ ನೌಕರರು ಒಪ್ತಾ ಇಲ್ಲ. ಯಾವ ರೀತಿಯಾಗಿ ಆ ವಿಚಾರದಲ್ಲಿ ಸಾರಿಗೆ ನೌಕರರನ್ನ ಮನವೊಲಿಸಿ ಅವರನ್ನ ವಿಶ್ವಾಸಕ್ಕೆ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಅವರು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇನ್ನು ಸಾರಿಗೆ ಸಚಿವರಿಂದ ಅಕ್ರಮ್ ಪಾಷಾ ಅವರಿಗೆ ಒಂದಷ್ಟು ಸಲಹೆ ಸೂಚನೆಗಳು ಕೂಡ ಸಿಕ್ಕಿರುತ್ತೆ. ಅದೇ ವಿಚಾರವನ್ನ ಇಟ್ಕೊಂಡು ಸಾರಿಗೆ ಮುಖಂಡರು ಮತ್ತು ನೌಕರರ ಜೊತೆಗೆ ಚರ್ಚೆಯನ್ನ ಮಾಡ್ತಾರೆ. ಇವರು ಏನು ಭರವಸೆಯನ್ನ ಕೊಡ್ತಾರೋ ಆ ಭರವಸೆಯನ್ನ ಸಾರಿಗೆ ನೌಕರರು ಎಷ್ಟರ ಮಟ್ಟಿಗೆ ನಂಬಿ ಮುಂದಿನ ನಿರ್ಧಾರವನ್ನ ಪ್ರಕಟಿಸ್ತಾರೋ ಅನ್ನೋ ಕುತೂಹಲವಂತೂ ಸದ್ಯಕ್ಕೆ ದಟ್ಟವಾಗಿದೆ. ಅರಿಯರ್ಸ್ 1740 ಕೋಟಿಯನ್ನ ನೀಡಬೇಕು ಅನ್ನೋದು ಸಾರಿಗೆ ನೌಕರರ ಬೇಡಿಕೆ. ಆದರೆ ಸರ್ಕಾರ 1200 ಕೋಟಿ ಅಂದರೆ 26 ತಿಂಗಳ ಹಿಂಬಾಕಿಯನ್ನ ಕೊಡ್ತೀವಿ ಅಂತ ಹೇಳಿ ಸಮ್ಮತಿಯನ್ನ ಸೂಚಿಸಿದೆ. ಅದರ ಜೊತೆಗೆ ವೇತನ ಪರಿಷ್ಕರಣೆ ವಿಚಾರದಲ್ಲಿ ನಾವು ನಮ್ಮ ನಿರ್ಧಾರಕ್ಕೆ ಕಟಿಬದ್ಧರಾಗಿದ್ದೀವಿ ಅಂತ ಹೇಳಿ ಸಾರಿಗೆ ನೌಕರರು ಹೇಳ್ತಾ ಇದ್ರೆ ಅದ್ರ ಬಗ್ಗೆ ಮುಂದೆ ನಾವು ಡಿಸ್ಕಸ್ ಮಾಡೋಣ, ಚರ್ಚೆ ಮಾಡೋಣ. ಆಗುವಂತಹ ಒಂದಷ್ಟು ಆಗು ಹೋಗುಗಳನ್ನು ಪರಿಶೀಲನೆ ಮಾಡಿ ನಂತರದಲ್ಲಿ ನಿರ್ಧಾರವನ್ನು ತಿಳಿಸ್ತೀವಿ. ಸದ್ಯಕ್ಕೆ ಅದರ ಬಗ್ಗೆ ಪ್ರಸ್ತಾಪಿಸುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿದರು. ವೇತನ ಪರಿಷ್ಕರಣೆಯ ಪ್ರಮಾಣ ನಿಗದಿಯಾಗಿಲ್ಲ ಅಂತ. ಪೆಂಡಿಂಗ್ ಇದ್ದಾಗ ಅದನ್ನ ಘೋಷಣೆ ಮಾಡೋದಕ್ಕೆ ಸರ್ಕಾರಕ್ಕೂ ಕೂಡ ಅಧಿಕಾರ ಮಾತನ್ನ ಮಾನ್ಯ ವೇತನ ಗಮನ ತರ್ತಾನೆ. ಆದ್ರಿಂದ ಏನು ಏಕಪಕ್ಷ ಘೋಷಣೆ ಮಾಡಿದೆ ಅದು ಕಾನೂನಿಗೆ ವಿರುದ್ಧ ಮಾತ್ರ ಅಲ್ಲ, ಅದು ಜಂಟಿ ಕ್ರಿಯಾ ಸಮಿತಿ ಕೂಡ ಮಾಡಿದಂತ ಇಡೀ ಕಾರ್ಮಿಕ ಸಮುದಾಯಕ್ಕೆ ಮಾಡಿದಂತ ಒಂದು ಅವಮಾನ ಅಂತ ಕೇಳಿದ್ರೆ ಅದೊಂದು ದಮನಕಾರಿ ನೀತಿ ಅಂತ ಹೇಳಕ್ ಇಷ್ಟಪಡ್ತೇನೆ. ದಯಮಾಡಿ ವ್ಯವಸ್ಥಾಪಕ ನಿರ್ದೇಶನ ನಾವೊಂದು ಇಡೀ ಕಾರ್ಮಿಕ ಸಮುದಾಯ ಪರವಾಗಿ ಒಂದು ವಿನಂತಿ ಮಾಡ್ಕೊಳ್ಳಿ. ಏನಿದೆ ಏನಿವತ್ತು ನಿನ್ನೆ ಹೊರಡಿಸಿದ ಆದೇಶ ಏನಿದೆ ಆ ಆದೇಶನ ಮರುಪರಿಶೀಲನೆ ಮಾಡಬೇಕಾಗತ್ತೆ, ಅದನ್ನ ಬದಲಾವಣೆ ಮಾಡಬೇಕಾಗುತ್ತೆ. ನಮ್ಮ 2 ಪ್ರಮುಖ ಬೇಡಿಕೆಗಳ ಬಗ್ಗೆ ಅವರು ಸೂಕ್ತವಾದ ಸಮಯದಲ್ಲಿ, ಯಾಕಂದ್ರೆ ಇವತ್ತು ನಾವು 4 ಗಂಟೆಗೆ ನಾವು ಇದನ್ನ ಪತ್ರಿಕಾಗೋಷ್ಠಿನ ಕರೆದಿದ್ದೇವೆ. ಆ ಪತ್ರಿಕಾಗೋಷ್ಠಿಗೆ ನಾವು ಕೂಡ ಯಾವುದೇ ಒಂದು ಬೇರೆ ರೀತಿಯ ರೂಪವನ್ನು ಕೊಡಲಿಕ್ಕೆ ಸ್ವರೂಪವನ್ನು ಕೊಡಲಿಕ್ಕೆ ಅವರು ಅವಕಾಶ ಕೊಡಲಿಲ್ಲ ಅಂತ ನಾನು ಕೂಡ ಭಾವಿಸ್ತೇನೆ. ದಯಮಾಡಿ ಇವತ್ತು ನಮ್ಮ 2 ಬೇಡಿಕೆ ಏನಿದೆ ಅದಕ್ಕೆ ಸ್ಪಷ್ಟವಾದ ನಿಲುವಿದೆ. ಅದನ್ನ ನಮ್ಮ ಸ್ಪಷ್ಟವಾದ ಬೇಡಿಕೆಗಳ ಬಗ್ಗೆ ಒಂದು ಸ್ಪಷ್ಟವಾದ ನಿರ್ಧಾರವನ್ನ ಸರ್ಕಾರದ ಪರವಾಗಿ ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ನೀಡ್ತಾರೆ ಅಂತ ಕೂಡ ನಾನು ಭಾವಿಸ್ತೇನೆ. ಅನ್ಯಥಾ ಭಾವಿಸಬಾರ್ದು. ಯಾಕಂದ್ರೆ ಅದು ವ್ಯತಿರಿಕ್ತವಾದಂತ ಯಾವುದೇ ರೀತಿಯ ಬಂದಿದಾದ ಪಕ್ಷದಲ್ಲಿ ನಾವು ಕೂಡ ವ್ಯತಿರಿಕ್ತವಾದಂತ ತೀರ್ಮಾನವನ್ನ 4 ಗಂಟೆಗೆ ತೆಗೆದುಕೊಳ್ಬೇಕಾಗುತ್ತೆ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಅದನ್ನ ಜಂಟಿ ಕ್ರಿಯಾ ಸಮಿತಿ ಪರವಾಗಿ ಹೇಳ್ತೀನಿ. 1,15,000 ಕಾರ್ಮಿಕರ ಪರವಾಗಿ ಆ ಮಾತನ್ನ ಸ್ಪಷ್ಟವಾಗಿ ಹೇಳಿ ಮತ್ತೆ ಮಾನ್ಯ ವ್ಯವಸ್ಥಾಪಕ ನಿರ್ದೇಶನದಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಅವರ ಅನಿಸಿಕೆಗಳನ್ನ ಕಾರ್ಮಿಕ ಸಮುದಾಯಕ್ಕೆ ಅವ್ರು ಒಪ್ಪುವಂತ ರೀತಿಯಲ್ಲಿ ಒಂದು ಯಾವ್ದು ಗುಡ್ ನ್ಯೂಸ್ ಅಂತಾನೆ ಹೇಳ್ತೇನೆ. ಬೇಕಾದ್ರೆ ಅದನ್ನ ನಮಗೆ ಒಪ್ಪುವಂತ ರೀತಿಯಲ್ಲಿ ಅವರು ಒಂದು ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ ಅನ್ನುವಂಥ ಆಶಾ ಭಾವನೊಂದಿಗೆ ನಾನು ವ್ಯವಸ್ಥಾಪಕ ನಿರ್ದೇಶಕರಿಗೆ ಮನವಿ ಮಾಡಿ ಅವರ ಅನಿಸಿಕೆಗಳನ್ನ ನಮ್ಮ ಮುಂದೆ ಇಡಬೇಕು ಅಂತೇಳಿ
ಸಮಸ್ತ ಕಾರ್ಮಿಕ ಪರ 1,15,000 ಕಾರ್ಮಿಕ ಪರವಾಗಿ ನಾನು ಅವರನ್ನ ಮನವಿ ಮಾಡ್ಕೊಳ್ತೇನೆ. ದಯವಿಟ್ಟು ಮಾನ್ಯ ವ್ಯವಸ್ಥೆ ನಿರ್ದೇಶಕರು ಮಾತುಗಳನ್ನ ಹೇಳಬೇಕು ಅಂತ ಕೇಳ್ಕೊಳ್ತೇನೆ. ಈಗ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಅವ್ರು ತಂದಿರ್ತಕ್ಕಂಥ ಸುದ್ದಿಯನ್ನ ನಮ್ಮ ಮುಂದೆ ತಿಳಿಸ್ತಿದ್ದಾರೆ. ನಾನಾದರೂ ಕೂಡ ಅವ್ರಿಗೆ ವಿನಂತಿ ಮಾಡೋದು ಏನು, ನೋಟಿಫಿಕೇಶನ್ ಅಲ್ಲಿ 1/4/2025 ಜಾರಿ ಮಾಡ್ತೀವಿ ಅಂತೇಳಿ ಆಮೇಲೆ ನೆಗೋಷಿಯೇಷನ್ ಮಾಡೋದನ್ನ ನಾವು ಈ ಜಗತ್ತಲ್ಲಿ ಎಲ್ಲಿಯೂ ನೋಡಿಲ್ಲ. ಈಗ ನೆಗೋಷಿಯೇಷನ್ ಮಾಡಿ ನೋಟಿಫಿಕೇಶನ್ ತರೋದನ್ನ ನಾವು ನೋಡಿದ್ದೀವಿ. ಈಗ ಲಾಸ್ಟ್ ಟೈಮು ಕೂಡ ನಾವು ಬಿಜೆಪಿ ಸರ್ಕಾರ ಇದ್ದಾಗ ಪ್ರತಿಭಟನೆ ಮಾಡಿದಾಗ 14% ವರೆಗೂ ನಮ್ಮ ಜಂಟಿ ಸಮಿತಿ ಜೊತೆ ಮಾತನಾಡಿದ್ರು. ನಾವು 20 ಕಮ್ಮಿ ಆಗೋದಿಲ್ಲ ಅಂತ ಹೇಳಿದಾಗ ಅವರು ಮಾತಾಡಿ ಬರ್ತೀನಿ ಸರ್ಕಾರ ಆಗಿ ಸ್ಪಂದಿಸಿ ಅದನ್ನ ಚರ್ಚೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲೂ ಸಹ ಇದಕ್ಕೆ ನಮ್ಮ ಬಾಗಿಲು ತೆರೆದಿರುತ್ತೆ. ಸೊ ಮುಖಂಡರು ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರು ಏಕಪಕ್ಷೀಯ ಅದು ಅಕ್ರಮ್ ಪಾಷಾ ಬಂದ ಮೇಲೆ ಏಕಪಕ್ಷೀಯ ಅಂದ್ರು. ಅದು ತಪ್ಪು. ಯಾಕಂದ್ರೆ ಇಂಥ ಏಕಪಕ್ಷೀಯ ಆದೇಶ 1988 ಇಂದ ಬರ್ತಾ ಇದೆ. ಸೊ ಇದು ಪ್ರತಿ ವರ್ಷ ಏನು ಪರಿಷ್ಕರಣೆ ಆಗಿದೆ ಅದೆಲ್ಲ ಏಕಪಕ್ಷೀಯವಾಗಿ ಆಗಿದೆ. ಆದರೂ ಸಹ ನಾವು ಸರ್ಕಾರಿ ಅಧಿಕಾರಿಗಳು ಲೇಬರ್ ಕಮಿಷನರ್ ಸ್ಥಾನದಲ್ಲಿ ನಿಂತಾಗ ಆ ಒಂದು ಪಾತ್ರವನ್ನ ನಿಭಾಯಿಸ್ತೇವೆ. ಇಲ್ಲಿ MD ಆಗಿದ್ದಾಗ ಅದರ ಪಾತ್ರವನ್ನ ನಿಭಾಯಿಸ್ತಾ ಇದ್ವಿ. ನಮ್ಮ ಮುಖಂಡರು ಇಲ್ಲೇ ಕೂತಿದ್ದಾರೆ, IPS ಸಾಹೇಬ್ರು, ಅವರಿದ್ದಾಗ ಆ ಒಂದು ಪಾತ್ರ ನಿಭಾಯಿಸ್ತಾ ಇದ್ರು. ಈಗ ಇಲ್ಲಿ ಕೂತಿದ್ದಾರೆ, ಈ ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ. ಸೊ ಇದು ಸರ್ಕಾರಿ ಅಧಿಕಾರಿಗಳ ಒಂದು ಜವಾಬ್ದಾರಿ ಆಗಿರುತ್ತೆ, ಹೊಣೆಗಾರಿಕೆ ಆಗಿರುತ್ತೆ. ಡೆಫಿನೆಟ್ ಆಗಿ ನಾವು ನಮ್ಮ ಕರ್ತವ್ಯವನ್ನ ನಿಭಾಯಿಸಬೇಕು. ನಮ್ಮ ಇತಿಮಿತಿಗಳಲ್ಲಿ ನಾವು ಕೆಲಸವನ್ನ ನಿರ್ವಹಿಸಬೇಕಾಗುತ್ತೆ. ಡೆಫಿನೆಟ್ ಆಗಿ ಈ ಒಂದು ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಸಾರಿಗೆ ಮಂತ್ರಿಗಳು ಮತ್ತೆ 4 ಜನ MDಗಳು ಸೇರಿ ನಾವು ಹಲವಾರು ಸಭೆಗಳನ್ನ ಮುಖಂಡರ ಜೊತೆ ನಡೆಸಿದ್ದೇವೆ. ಹಲವಾರು ಚರ್ಚೆಗಳಾಗಿದ್ದಾವೆ. ಅದರಲ್ಲಿ ನಾವು ವಿಜಯ್ ಭಾಸ್ಕರ್ ಅವರು ಮತ್ತೆ ಅನಂತ್ ಸುಬ್ರಾವ್ ಅವರ ಜೊತೆ ಅವರು ನಾನು ಒಂದು ಫಾರಿನ್ ವಿಸಿಟ್ ಹೋಗಿದ್ದೆ, ಒಂದು ಶನಿವಾರ ಮಾತನಾಡಿದ್ರು. ಹೋಗೋದಕ್ಕಿಂತ ಮುಂಚೆ ಭೇಟಿ ಮಾಡಿದ್ವಿ. ಭೇಟಿ ಸಂದರ್ಭದಲ್ಲಿ ನಾವು ಒಂದು ಮಾತುಕತೆಯನ್ನ ಆಡಬೇಕಾದ್ರೆ ಇವತ್ತೇನು ನಿರ್ಧಾರ ಕೈಗೊಂಡಿದ್ವಿ ಅದನ್ನ ನಾವು ಅವರಿಗೆ ತಿಳಿಸಿದ್ವಿ. ಅದಕ್ಕೆ ನಮ್ಮ ವಿಜಯ್ ಭಾಸ್ಕರ್ ಅವರು ಸಾಕ್ಷಿ ಅಂತ ಹೇಳ್ಬೋದು. ಸೊ ಏನು ಆ ನಿರ್ಧಾರವನ್ನ ಕೈಗೊಂಡ್ವಿ, ಯಾಕಂದ್ರೆ ಸರ್ಕಾರನೂ ಸಹ ಬಾರ್ಗೇನ್ ಮಾಡ್ತಾ ಇತ್ತು. ಇದು ಬಾರ್ಗೇನ್ ಅಂತ ಒಂದು ವಿಚಾರ ಅಲ್ಲ. ಯಾಕಂದ್ರೆ ಆರ್ಥಿಕ ಪರಿಸ್ಥಿತಿಯನ್ನ ನೋಡಿಕೊಂಡು ನಾವು ಸಹ ಈ ಒಂದು ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಕೆಲಸವನ್ನ ಮಾಡಬೇಕಾಗತ್ತೆ ಅಂತ ಹೇಳಿ ಈ ನಿರ್ಧಾರವನ್ನ ಕೈಗೊಂಡಿದ್ವಿ. ಅದರಲ್ಲಿ ಒಂದು ಪಾರ್ಟ್ ಏನು ನಾವು ಚರ್ಚೆ ಮಾಡಿದ್ವಿ, ಅನಂತ್ ಸುಬ್ರಾವ್ ಅವರ ಸಮ್ಮುಖದಲ್ಲಿ ಈ ಒಂದು ಚರ್ಚೆಯನ್ನ ಮಾಡಿದ್ವಿ. ಅದನ್ನ ಸಾಕಾರಗೊಳಿಸಿದ್ದಾರೆ. ಉಳಿದಂತೆ ಸರ್ಕಾರವು ತನ್ನ ಬಾಗಿಲನ್ನ ತೆರೆದಿದೆ. ಅದೇ ರೀತಿ ನಮ್ಮ ಇಲಾಖೆ ಸಹ ಬಾಗಿಲನ್ನು ತೆರೆದಿದೆ. ನಾವು ಈ ಒಂದು ಚರ್ಚೆಯನ್ನು ಮಾಡುತ್ತೇವೆ. ಚರ್ಚೆಯನ್ನು ಮಾಡಿ ಮುಂದೆ ಏನು ಈಗ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಅದನ್ನ ಇಂಪ್ಲಿಮೆಂಟ್ ಮಾಡುವಂಥದ್ದು. ಮತ್ತೆ ಅರಸ್ ಅವರು ಒಂದು ಪಾಯಿಂಟ್ ಅನ್ನು ಹೇಳಿದ್ರು, ರಿಟೈರ್ಡ್ ಎಂಪ್ಲಾಯಿಗಳಿಗೆ ಅನ್ಯಾಯ ಆಗುತ್ತೆ ಅಂತ. ಕೇವಲ 1 ವರ್ಷದಲ್ಲಿ 3,200 ಎಂಪ್ಲಾಯೀಸ್ ಇದ್ದಾರೆ, ಅವ್ರಿಗೂ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ವಿಲ್ ಟೇಕ್ ಕೇರ್ ಆಫ್ ದೋಸ್ ರಿಟೈರ್ಡ್ ಎಂಪ್ಲಾಯೀಸ್ ಆಲ್ಸೋ. ಸೊ ಹೀಗೆ ಮುಂದಿನ ದಿನಗಳಲ್ಲಿ ಈಗ ಸರ್ಕಾರ ಏನು ನಮಗೆ 14 ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರ ಕಮಿಟಿ ರೆಕಮೆಂಡ್ ಮಾಡಿತ್ತು, 14 ತಿಂಗಳ ಒಂದು ಅರಿಯರ್ಸ್ ಅನ್ನು ಕೊಡಬೇಕು. 718 ಕೋಟಿಯಷ್ಟು ಅದು ಅರಿಯರ್ಸ್ ಇದೆ, ಅದನ್ನ ಕೊಡೋದಕ್ಕೆ ಒಪ್ಕೊಂಡಿದ್ದ ಆದೇಶ ಆಗಿದೆ. ಅದೇ ರೀತಿ ಈಗ ಉಳಿದಂತ 12 ತಿಂಗಳ ಒಂದು ಕೋವಿಡ್ ಸಂದರ್ಭದಲ್ಲಿ ಇದ್ದಂತ ಒಂದು ವೇತನ ಬಾಕಿಯನ್ನು ಕೊಡೋದಕ್ಕೂ ಒಪ್ಕೊಂಡಿದ್ದಾರೆ. ಸೊ ಹೀಗೆ 1,271 ಕೋಟಿಯಷ್ಟು ಹಣವನ್ನ 72 ಕೋಟಿಯಷ್ಟು ಹಣವನ್ನ ನಮ್ಮ ಸರ್ಕಾರ ಕೊಡೋದಕ್ಕೆ ಒಪ್ಕೊಂಡಿದೆ. ಈಗ ನಾವು ಇಮಿಡಿಯೇಟ್ ಈಗ ಬಜೆಟ್ ಬರುವಂತ ಸಂದರ್ಭದಲ್ಲಿ ಅದಕ್ಕೆ ಬೇಡಿಕೆಯನ್ನ ಇಟ್ಟು ಆ ಒಂದು ಹಣವನ್ನು ಪಡ್ಕೊಂಡು ಅತಿ ಶೀಘ್ರದಲ್ಲಿ ಅದನ್ನು ತಲುಪಿಸ್ತೇವೆ. ಉಳಿದಂತೆ ಈಗ ಏನು ಸರ್ಕಾರ ಆದೇಶದಲ್ಲಿ ಹೇಳಿದೆ, ಮಾತುಕತೆಯನ್ನ ಮಾಡಿ ಸಂಘಟನೆಗಳ ಜೊತೆ ಚರ್ಚಿಸಿ ಈ ಸಂಘಟನೆಯಲ್ಲಿ ಈಗ ಒಂದ್ ನಿಮಿಷ ಶಾಂತ ಚಿತ್ತದಿಂದ ಕೇಳಿ. ಬೆಳಿಗ್ಗೆಯಿಂದ ನೀವುಗಳು ಕೇಳಿದ್ದೀರಾ, ನನ್ನ ಮಾತನ್ನು ಆಲಿಸಿ. ಸೊ ಇಲ್ಲಿ ಈಗ ಯೂನಿಯನ್ ಅವರು ಏನು ಬೇಡಿಕೆಯನ್ನ ಇಟ್ಟಿದ್ದಾರೆ ಇದಕ್ಕೆ ಮಾನ್ಯ ಸಚಿವರು, ನಮ್ಮ ಅಧಿಕಾರಿಗಳು ಮತ್ತೆ 4 ಜನ MDಗಳು ಈ ಒಂದು ಸಂಘಟನೆಯ ಮುಖಂಡರ ಜೊತೆ ಮಾತುಕತೆ ಆಡ್ತಾರೆ. ಅದರಂತೆ ನಾವು ಸಹ
ಏನು ಮುಂದೆ ಮಾಡಬಹುದು ಎನ್ನುವಂಥ ನಿರ್ಧಾರವನ್ನು ಅತಿ ಶೀಘ್ರದಲ್ಲೇ ಕೈಗೊಂಡು ನಾವು ಈಗಾಗಲೇ ದಿನಾಂಕವನ್ನು ನಿಗದಿ ಮಾಡೋದಕ್ಕೆ ಕೇಳ್ಕೊಂಡಿದ್ದೀವಿ. ಆಗಲ್ಲ 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 ಆಗಲ್ಲ, ಇದೇ ಆಗ್ಬೇಕು. ಆಯ್ತು. ಸೊ ಇಂಥ ಸಂದರ್ಭದಲ್ಲಿ ನಾವುಗಳು ಸಹ ಸಂಘಟನೆಯ ಮುಖಂಡರನ್ನ ಕರೆದು ಮಾತನಾಡಿ ಮುಂದಿನ ನಿರ್ಧಾರಗಳನ್ನ ಕೈಗೊಳ್ಳುತ್ತೇವೆ ಅಂತ ಹೇಳಿ ಇವತ್ತು ತಾವು ತಮ್ಮಲ್ಲಿ ಕಳಕಳಿಯ ಮನವಿ, ತಾವುಗಳು ಈ ಒಂದು ನಿರ್ಧಾರವನ್ನ ಕೈಬಿಟ್ಟು ನಡ್ಕೊಂಡು ಹೋಗ್ಬೇಕಂತ ಕೇಳ್ಕೊಂಡು ನನ್ನ ಮಾತನ್ನ ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಕೆಎಸ್ಆರ್ಟಿಸಿ ಎಂಡಿ ಭರವಸೆಯ ಮೇಲೆ ಬಸ್ ಬಂದ್ ಭವಿಷ್ಯ ನಿರ್ಧಾರವಾಗುತ್ತೆ ಅಂತ ಕಾಯ್ತಾ ಇದ್ವಿ. ಈಗಾಗಲೇ ಅವರು ಅನೌನ್ಸ್ ಕೂಡ ಮಾಡಿದ್ರು. ಸರ್ಕಾರ ಏನ್ ನಿರ್ಧಾರವನ್ನ ತೆಗೆದುಕೊಂಡಿದೆ ಅನ್ನೋದ್ರ ಬಗ್ಗೆ ಸಾರಿಗೆ ನೌಕರರಿಗೆ ತಿಳಿಸಿದ್ರು. 1271 ಕೋಟಿ ಹಣ ಕೊಡಲು ಸರ್ಕಾರ ಒಪ್ಕೊಂಡಿದೆ. ಬಜೆಟ್ನಲ್ಲಿ ಹಣ ಪಡೆದುಕೊಂಡು ಅತಿ ಶೀಘ್ರದಲ್ಲೇ ಅದನ್ನ ನೀಡ್ತೇವೆ ಅಂತ ಹೇಳಿ ಪ್ರತಿಭಟನಾ ಸ್ಥಳದಲ್ಲಿ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಅವರು ಮಾತನಾಡಿದ್ರು. ಆದ್ರೆ ಅಕ್ರಮ್ ಪಾಷಾ ಅವರ ಹೇಳಿಕೆಗೆ ಮತ್ತು ಅವರು ಹೊತ್ತು ತಂದಂತಹ ವಿಚಾರಕ್ಕೆ ಸಾರಿಗೆ ನೌಕರರು ಅಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಾವು ಒಪ್ಕೊಳ್ಳೋದಿಲ್ಲ, ನಾವೇನ 2 ಭರವಸೆಯನ್ನ ನಿಮ್ಮ ಮುಂದೆ ಇಟ್ಟಿದ್ದೀವೋ ಅಥವಾ ಬೇಡಿಕೆಗಳನ್ನ ನಿಮ್ಮ ಮುಂದೆ ಇಟ್ಟು ನಾವು ಕಾಯ್ತಾ ಇದ್ದೀವೋ ಅದನ್ನ ಈಡೇರಿಸುವಂತಹ ಕೆಲಸವನ್ನ ಮೊದಲಿಗೆ ಮಾಡಿ ಅಂತ ಹೇಳಿ ಸಾರಿಗೆ ನೌಕರರು ಆಗ್ರಹಿಸಿದ್ದಾರೆ. ಅರಿಯರ್ಸ್ ಅನ್ನ ಕೊಡೋದಕ್ಕೆ ಅಂದ್ರೆ 1740 ಕೋಟಿ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಸಾರಿಗೆ ನೌಕರರು ಡಿಮಾಂಡ್ ಮಾಡಿದ್ರು. 1271 ಕೋಟಿಯನ್ನ ನಾವು ರಿಲೀಸ್ ಮಾಡ್ತೀವಿ, ಅದನ್ನ ಅತಿ ಶೀಘ್ರದಲ್ಲೇ ತೆಗೆದುಕೊಂಡು ಸಾರಿಗೆ ನೌಕರರಿಗೆ ತಲುಪಿಸುವಂತಹ ಪ್ರಯತ್ನ ಆಗುತ್ತೆ. ಇನ್ನುಳಿದಂತೆ ಪರಿಷ್ಕರಣೆ ಸೇರಿ ಬೇರೆ ಬೇರೆ ಬೇಡಿಕೆಗಳ ಬಗ್ಗೆ ಮುಖಂಡರ ಜೊತೆಗೆ ಚರ್ಚೆಯನ್ನ ಮಾಡ್ತೀವಿ, ಸರ್ಕಾರದ ಜೊತೆಗೆ ಚರ್ಚೆಯನ್ನ ಮಾಡಿ ನಿಮಗೆ ಮಾಹಿತಿಯನ್ನ ಕೊಡ್ತೀವಿ ಅಂತ ಅಕ್ರಮ್ ಪಾಷಾ ಅವರು ಹೇಳಿದ್ರು. ಆದ್ರೆ ಅವರ ಮಾತುಗಳಿಗೆ ಸಾರಿಗೆ ನೌಕರರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಪ್ರತಿಭಟನೆ ಹೋರಾಟ ಮಾಡಿದ್ರು, ಅವರು ನಮ್ಮ ಮನವಿಯನ್ನ ಸ್ವೀಕಾರ ಮಾಡಲಿಕ್ಕೆ ಬಂದಿದ್ದಾರೆ. ಸೊ ಈಗ ಅವರೊಂದು ವಿಚಾರ ಹೇಳಿದ್ದಾರೆ. ಏನು, ಸಾರಿಗೆ ಸಚಿವರು ಇವತ್ತು ಏನ್ ಪ್ರಸ್ತಾಪ ಸರ್ಕಾರ ಹೊರಡಿಸಿದೆ ಅಂತ ಹೇಳಿ ಆ ಪ್ರಸ್ತಾಪನ ಕಾಮ್ರೇಡ್ ಅನಂತ ಸುಬ್ಬರಾಯರ ಜೊತೆಯಲ್ಲಿ ತಿಳಿಸಿದ್ರು ಅನ್ನುವಂಥ ಮಾತನ್ನ ಅವರು ಹೇಳಿದ್ದಾರೆ. ಅದು ಸತ್ಯವಾದ ಮಾತು. ಕಾಮ್ರೇಡ್ ಅನಂತ ಸುಬ್ಬರಾಯರು, ನಾನು ಮತ್ತೆ ಪಾರ್ಟಿ ಸೆಕ್ರೆಟರಿ ಕಾಮ್ರೇಡ್ ಸಾತಿ ಸುಂದರೇಶ್ 3 ಜನ ನಾವು ರಾಮಲಿಂಗಾರೆಡ್ಡಿ ಅವ್ರನ್ನ ಭೇಟಿಯಾಗಲಿಕ್ಕೆ ಅವ್ರು ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೇನೆ, ಕೆಎಸ್ಆರ್ಟಿಸಿ ಸೆಂಟ್ರಲ್ ಆಫೀಸಿಗೆ ಬನ್ರಿ ಅಂತ. ಪಾರ್ಟಿ ಡೆಲಿಗೇಷನ್ನ ಭಾಗವಾಗಿ ನಾವು ಹೋಗಿ ಸಾರಿಗೆ ನೌಕರರ ಸಮಸ್ಯೆ ನೀವು ಬಗೆಹರಿಸಬೇಕು ಅಂತ ಹೇಳಿದಾಗ ಮಾನ್ಯ ಸಚಿವರು ಒಂದು ಪ್ರಸ್ತಾವನೆಯನ್ನು ನಮಗೆ ಕೊಟ್ಟರು. ಆ ಪ್ರಸ್ತಾವನೆಯಲ್ಲಿ ಇವತ್ತೇನಿದೆ ಹೆಚ್ಚು ಕಡಿಮೆ ಅದೇ ಇದೆ. ಅದನ್ನು ಕಾಮ್ರೇಡ್ ಅನಂತ ಸುಬ್ಬರಾವ್ ಅವರು ತಮ್ಮ ಪರ್ಸ್ ಒಳಗಡೆಗೆ ಅವರು ರಿಟರ್ನ್ ಟೈಪ್ ಮಾಡೇನೆ ರಾಮಲಿಂಗಾರೆಡ್ಡಿ ಅವರು ಅದನ್ನು ಅನಂತ ಸುಬ್ಬರಾಯರ ಕೈ ಕೊಟ್ಟರು. ಅದನ್ನ ಅವ್ರು ತಮ್ಮ ಪರ್ಸಲ್ಲಿ ಇಟ್ಕೊಂಡಿದ್ರು. ಈಗಲೂ ಅವ್ರ ಪರ್ಸಲ್ಲಿ ಆ ಚೀಟಿ ಭದ್ರವಾಗಿದೆ. ರಾಮಲಿಂಗಾರೆಡ್ಡಿ ಅವರು ಅದ್ರ ಕೆಳಗಡೆ ತಮ್ಮ ಕೈ ಬರಹದಲ್ಲಿ ತಿದ್ದುಪಡಿಯನ್ನು ಮಾಡಿ ಕೆಲವನ್ನು ಹೊಡೆದಾಕಿ ಕೈಯಲ್ಲಿ ಬರೆದು ಕೊಟ್ಟಿದ್ದಾರೆ. ಈ ಪ್ರಸ್ತಾವನೆ ಏನಿದೆ, ಈ 26 ತಿಂಗಳ ಪ್ರಸ್ತಾವನೆ ಕೊಡ್ತೀವಿ, 26 ತಿಂಗಳು ಕೊಡ್ತೀವಿ, 30 ತಿಂಗಳದ್ದು ಬಿಟ್ಬಿಡಿ, ಅದಾಗಲ್ಲ. CM ಹತ್ರ ನಾವು ಹೇಳೋಷ್ಟು ಹೇಳಿದ್ದೀವಿ, ಕೇಳೋಷ್ಟು ಕೇಳಿದ್ದೀವಿ ಅಂತ ಅಂದರು. ನಾವು ಅದನ್ನು ಒಪ್ಪಲಿಲ್ಲ. ಆಮೇಲೆ ಎರಡನೇ ವಿಚಾರ, ನಾವು ಒಂದು 24ರ ಬದಲಿಗೆ CM 26ನೇ ಇಸ್ವಿ ಏಪ್ರಿಲ್ಗೆ ಬಂದಿದ್ದಾರೆ, ನೀವು ಒಂದು ಹೆಜ್ಜೆ ಮುಂದೆ ಬನ್ರಿ ಅಂತ ಅವರಂದರು. ನಾವು ಹೇಳಿದ್ವಿ ಅದು ಒಪ್ಪಕ್ಕಾಗಲ್ಲ. ಕಾಮ್ರೇಡ್ ಅನಂತ ಸುಬ್ಬರಾಯರು ಬಹಳ ಸ್ಪಷ್ಟವಾಗಿ, ನೀವು ಆ 25% ನಾವೇನು ಡಿಮಾಂಡ್ ಕೇಳಿದ್ದೀವಿ 1/1/24ರಿಂದ ಅದನ್ನ ಚೌಕಾಸಿ ಮಾಡಕ್ಕೆ ನಿಮ್ಗೆ ಅವಕಾಶ ಇದೆ, ಮಾಡ್ರಿ. 25 ಆಗಲ್ಲ, 24 ಮುಕ್ಕಾಲು ಕೊಡ್ತೀರಾ, ನಾವು ತಗೊಳಕ್ ತಯಾರು ಅಂತಂದ್ರು. ಆಮೇಲೆ ಇಲ್ಲ, ನೀವು ಯೋಚನೆ ಮಾಡಿ ಚರ್ಚೆ ಮಾಡ್ರಿ ಅಂದರು. ಕೊನೆಗೆ ಕಾಮ್ರೇಡ್ ಅನಂತ ಸುಬ್ಬರಾಯರು ಏನು ಹೇಳಿದ್ರು ಅಂದರೆ, ಜಂಟಿ ಕ್ರಿಯಾ ಸಮಿತಿ ಮುಂದೆ ನಾವು ಇದನ್ನ ಪ್ರಸ್ತಾಪ ಮಾಡ್ತೀವಿ, ಅಲ್ಲಿ ಏನು ಪ್ರತಿಕ್ರಿಯೆ ಬರುತ್ತೆ ಅದನ್ನು ನಾವು ನಿಮಗೆ ತಿಳಿಸ್ತೀವಿ ಅಂತ ಹೇಳಿ ನಾವು ಆ ಡೆಲಿಗೇಷನ್ನ ವಾಪಸ್ ಬಂದ್ವಿ. ಅದಾದ ಮೇಲೆ ಮರುದಿವಸನೇ ಜಂಟಿ ಕ್ರಿಯಾ ಸಮಿತಿ ಸಭೆಯನ್ನು ಕರೀಲಿಕ್ಕೆ ನಾವು ಸಂಚಾಲಕರನ್ನ ವಿನಂತಿ ಮಾಡಿಕೊಂಡ್ವಿ.
ಈ ಎಲ್ಲ ವಿಚಾರಗಳನ್ನು ಕೂಡ ನಾವು ಜಂಟಿ ಕ್ರಿಯಾ ಸಮಿತಿಯ ಗಮನಕ್ಕೆ ತಗೊಂಡು ಬಂದ್ವಿ. ಜಂಟಿ ಕ್ರಿಯಾ ಸಮಿತಿಯಲ್ಲಿ ಏನು ತೀರ್ಮಾನ ಬಂತು ಅಂದರೆ, ನೀವು ಅಫಿಷಿಯಲಿ ಇದನ್ನ ನಮ್ಮ ಮುಂದೆ ಪ್ರಸ್ತಾಪ ಮಾಡಿ. ಈಗ ಕಮ್ಯುನಿಸ್ಟ್ ಪಾರ್ಟಿಯ ಡೆಲಿಗೇಷನ್ನು ಅಪಾಯಿಂಟ್ಮೆಂಟ್ ತಗೊಂಡು ಅವರು ಸಾರಿಗೆ ಸಚಿವರನ್ನ ಹೋದಾಗ ಅನಂತ ಸುಬ್ಬರಾವ್, ವಿಜಯಭಾಸ್ಕರ್, AITUC ನಾಯಕರು, ಫೆಡರೇಷನ್ ಲೀಡರ್ಸು, ಅಕ್ರಮ್ ಪಾಷಾ ಅವರು ಸರ್ಕಾರದ ನಿರ್ಧಾರ ಏನು, ಯಾವ ಬೇಡಿಕೆಯನ್ನ ಈಡೇರಿಸುವುದಕ್ಕೆ ಸರ್ಕಾರ ಒಪ್ಕೊಂಡಿದೆ, ಎಷ್ಟರ ಮಟ್ಟಿಗೆ ಅದನ್ನ ಈಡೇರಿಸುತ್ತೆ ಅನ್ನೋದ್ರ ಬಗ್ಗೆ ಸಾರಿಗೆ ನೌಕರರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದರೆ ಸಾರಿಗೆ ನೌಕರರು ಅಕ್ರಮ್ ಪಾಷಾ ಅವರ ಮಾತಿಗೆ ಒಪ್ಕೊಂಡಿಲ್ಲ. ಸಾರಿಗೆ ಮುಖಂಡರು ಕೂಡ ಮಾತನಾಡ್ತಿದ್ದಾರೆ. ಅವರು ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಸಾರಿಗೆ ಮುಖಂಡರು, ಸಾರಿಗೆ ನೌಕರರು ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ? ಎಲ್ಲೋ ಒಂದು ಕಡೆ ಅಕ್ರಮ್ ಪಾಷಾ ಅವರ ಮಾತುಗಳಿಗೆ ಅಥವಾ ಭರವಸೆಗಳಿಗೆ ಕನ್ವಿನ್ಸ್ ಆದಂತೆ ಕಂಡಿಲ್ಲ ಸಾರಿಗೆ ನೌಕರರು. ತಮ್ಮ ಹೋರಾಟವನ್ನು ಮುಂದುವರಿಸೋ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ತಾರಾ, ಅಥವಾ ಸರ್ಕಾರದ ಮೇಲೆ ಭರವಸೆಯನ್ನ ಇಟ್ಟು ಮುಂದಿನ ದಿನಗಳಲ್ಲಾದರೂ ತಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾರೆ ಅಂತ ಹೇಳಿ ಮತ್ತೊಂದು ಅವಕಾಶವನ್ನ ಕೊಟ್ಟು ಪ್ರತಿಭಟನೆಯನ್ನ ಕೈ ಬಿಡ್ತಾರಾ ಜನರ ಹಿತದೃಷ್ಟಿಯಿಂದ ಅನ್ನೋದನ್ನ ಕಾದ್ ನೋಡಬೇಕಿದೆ. ಸಾರಿಗೆ ಮುಖಂಡರು ಸದ್ಯಕ್ಕೆ ಮಾತನಾಡ್ತಿದ್ದಾರೆ. ಏನಾಗಬಹುದು ಬೆಳವಣಿಗೆಗಳು ಅನ್ನೋದ್ರ ಬಗ್ಗೆ ತೀವ್ರ ಕುತೂಹಲ ಇದೆ. ರಿಯಾಕ್ಟ್ ಮಾಡಿ ಏನು ತೊಂದರೆ ಇಲ್ಲ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಕೂಡ ಒಪ್ಪಿದ್ರು. ಪರಿಸ್ಥಿತಿ ಈ ರೀತಿ ಇರುವಾಗ ಕಾಮಡ್ ಅನಂತ ಸುಬ್ರಾಯ್ ಅದಾಗಿ ಒಂದು 15-20 ದಿವಸದ ನಂತರ, ಅನಂತ ಸುಬ್ರಾಯ್ ತೀರ್ಕೊಳ್ಳೋಕೆ ಒಂದು 15-20 ದಿವಸ ಮುಂಚೆ ನಡೆದಿದ್ದು ಇದಿಷ್ಟು ವಿಚಾರ. ನಮ್ಮ ಡಿಸೆಂಬರ್ 13ರ ನಂತರದ ಸಭೆ ಆದಮೇಲೆ. ಸೊ ಇದಿಷ್ಟು ಸಭೆ ಇಡೀ ಜಂಟಿ ಕ್ರಿಯಾ ಸಮಿತಿ ಗಮನಕ್ಕೆ ತಂದಿದೆ. ಅನಂತ ಸುಬ್ರಾಯ್ ಇದ್ದಾಗಲೇ ತಂದರು, ನಾನು ಕೂಡ ಅದನ್ನ ಅದೇ ಸಭೆಯಲ್ಲಿ ಇದ್ದೆ. ಸೊ ಒಟ್ಟಾರೆಯಾಗಿ ಅನಂತ ಸುಬ್ರಾಯರ ಗಮನಕ್ಕಿತ್ತು ಅನ್ನೋದು ಸತ್ಯ. ನಾವು ಅದಕ್ಕೆ ಒಪ್ಪಿಗೆ ಕೊಟ್ಟಿರಲಿಲ್ಲ. ಒಂದು ಫೆಡರೇಷನ್ನ ನಾಯಕರಾಗಿ ಇಡೀ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಪರವಾಗಿ ನಾವು ಹೋರಾಟಗಳನ್ನ ಮಾಡುವಾಗ ಒಂದು ಸಂಘಟನೆ ಮುಖ್ಯಸ್ಥರಾಗಿ ನಾವು ನಮ್ಮ ಅಭಿಪ್ರಾಯ ಪ್ರತಿಕ್ರಿಯೆ ಕೊಡಲಿಲ್ಲ, ಕೊಡೋದು ಇಲ್ಲ. ಸೊ ಜಂಟಿ ಕ್ರಿಯಾ ಸಮಿತಿ ಅದು ನಮ್ಮಲ್ಲಿ ಒಡಕಿಗೆ ಕಾರಣ ಆಗುತ್ತೆ ಅನ್ನೋ ತಿಳುವಳಿಕೆ ನಮಗೂ ಇದು. ಮಾನ್ಯ ಸಾರಿಗೆ ಸಚಿವರು ಅದನ್ನು ಕೂಡ ಗೌರವಿಸಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅವರು, ಇದು ಸಾರಿಗೆ ಸಚಿವರ ಪ್ರಸ್ತಾಪ, ಇದು ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಾನು ಅದನ್ನ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಅದ ನಂತರ ಅವ್ರ ಮಧ್ಯದಲ್ಲಿ ಏನು